ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಸಚಿವರ ಉಪಹಾರ ಸಭೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಘೋಷಣೆ ಮಾಡಿ ಇನ್ನುಳಿದಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತ ಹಲವಾರು ಸಲಹೆಗಳನ್ನ ಮುಖ್ಯಮಂತ್ರಿಗಳನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದೆಲ್ಲದಕ್ಕಿಂತ ದೊಡ್ಡ ವಿಷಯ, ರಾಜೀನಾಮೆಯನ್ನ ಕೊಡ್ತಾ ಇರುವುದೇ ಹಲವಾರು ಸಚಿವರಿಗೆ ಅರಗಿಸ್ಕೊಳ್ಳಕ್ಕೆ ಆಗದೆ ಇರುವಂತಹ ವಿಚಾರ. ದಯವಿಟ್ಟು ಈಗಲೇ ರಾಜೀನಾಮೆ ಕೊಡಬೇಡಿ, ಯಾಕೆ ಅಂದ್ರೆ ಹೈಕಮಾಂಡ್ ಕೂಡ ತಾವಿಗೆ ಟೈಮ್ ಕೊಟ್ಟಿದೆ. ಜಸ್ಟ್ ರಾಜೀನಾಮೆ ಕೊಡಿ ಅಂತ ಹೇಳಿದೆ, ಇವತ್ತೇ ಕೊಡಿ, ನಾಳೆ ಕೊಡಿ, 48 hours ಕೊಡಿ ಅಂತ ಹೇಳಿಲ್ಲ. ಜೂನ್ 18ರವರೆಗೆ ರಾಜ್ಯಸಭೆ ಚುನಾವಣೆವರೆಗೂ ಕೂಡ ತಾವು ಕಾಯಬಹುದಾಗಿತ್ತು. ತರಾತುರಿಯಲ್ಲಿ ರಾಜೀನಾಮೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಅಂತ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಚಿವರು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇರ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅನ್ನುವಂತಹ ಮಾತೆ ಅವರಿಗೆ ಅರಗಿಸ್ಕೊಳ್ಳಕ್ಕೆ ತುಂಬಾ ಕಷ್ಟವಾಗಿದ್ದು, ಆ ಮಾತು ಬಂದ ಮೇಲೆ ನಾನು ಮತ್ತೆ ಮುಂದುವರೆದರೆ ನನಗ್ ಮರ್ಯಾದೆ ಇರೋದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಟ್ಟರೆ ಸಚಿವ ಸಂಪುಟ ಕೂಡ ವಿಸರ್ಜನೆ ಆಗುವುದರಿಂದ ಸಚಿವರುಗಳಿಗೆ ಈ ವಿಚಾರವನ್ನ ಪೂರ್ವವಾಗಿ ಮಾಹಿತಿ ಕೊಡಬೇಕಾಗಿರೋದ್ರಿಂದ ಬೆಳ್ಳಂ ಬೆಳಿಗ್ಗೆನೆ ಉಪಹಾರ ಕೂಟವನ್ನ ಕರೆದು ಆ ಉಪಹಾರ ಕೂಟದಲ್ಲಿ ಸಚಿವರಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದರಿಂದ ಬಹಳಷ್ಟು ಸಚಿವರಿಗೆ ಬೇಸರವಾಗಿದೆ. ನಾವು ಅಷ್ಟು ಒತ್ತಡವನ್ನ ಹೇರಿದ್ರು, ಈಗಲೇ ಕೊಡಬೇಡಿ ಅಂತ ಕೇಳ್ಕೊಂಡ್ರು ಕೂಡ ತಾವು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೀರಿ. ಮಾಡಬೇಕಾದಂತ ಕೆಲಸಗಳು ಬಹಳಷ್ಟಿವೆ, ಹಲವಾರು ಫೈಲ್ಗಳಿಗೆ ಸಿಗ್ನೇಚರ್ ಹಾಕಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ತಾವು ರಾಜೀನಾಮೆಯನ್ನ ಕೊಡ್ತಾ ಇರೋದು ಯಾಕೋ ನಮ್ಗೆ ಸರಿ ಬರ್ತಿಲ್ಲ ಅನ್ನೋ ಮಾತನ್ನ ಮತ್ತು ಬೇಸರವನ್ನ ಅಲ್ಲಿರುವಂತ ಕೆಲ ಸಚಿವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದೆ ನಿಜ, ನೀವು ರಾಜೀನಾಮೆ ಕೊಡಿ ಅಂತ. ಆದರೆ ಆ ರಾಜೀನಾಮೆನ ಒಂದ್ ಸ್ವಲ್ಪ ಡಿಲೇ ಮಾಡಬಹುದಾಗಿತ್ತು. ನಾವು ರಾಜೀನಾಮೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಅದರ್ವೈಸ್ ಒಂದ್ ಸ್ವಲ್ಪ ಡಿಲೇ ಮಾಡಿದ್ರೆ ನಾವು ಕೂಡ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬಹುದಾಗಿತ್ತು ಅನ್ನೋ ಒಂದು ಬೇಸರ ಸಚಿವರುಗಳು ಸಿದ್ದರಾಮಯ್ಯನವರ ಮುಂದೆ ವ್ಯಕ್ತಪಡಿಸಿದ್ದಾರೆ.